ಹಾಯ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಗುರುವಾರದಿಂದಲೇ ಮಾರ್ನಿಂಗ್ ವಾಕ್ ಸ್ಟಾರ್ಟ್ ಮಾಡಿದ್ದೀನಿ. ಹೊರಗಡೆ ಎಲ್ಲ ಸ್ವಲ್ಪ ಕಸ ಗುಡಿಸ್ಬಿಟ್ಟಿದ್ದೀನಿ. ಯಾಕೆಂದರೆ ನಾಳೆ ಶುಕ್ರವಾರ ಅಲ್ವಾ, ಸೊ ಒಂದೇ ದಿನಕ್ಕೆ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ನಾಳೆ ವಾರ. ಸೊ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಇವತ್ತೇ ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಮುಗಿಸ್ಕೊಬಿಡ್ತೀನಿ. ನಾಳೆ ಜಸ್ಟ್ ಎದ್ದ ತಕ್ಷಣ ಪೂಜೆ ಮಾಡೋದಿರುತ್ತೆ. ಸೊ ಹೊರಗಡೆ ಎಲ್ಲ ಕಸ ಒರೆಸ್ಬಿಟ್ಟು ನಾನು ರಂಗೋಲಿ ಎಲ್ಲ ರೆಡಿ ರಂಗೋಲಿ ಎಲ್ಲ ಹಾಕಾಯಿತು. ಇವತ್ತು ಬೆಳಗಿನ ತಿಂಡಿಗೆ ನಾನು ಪುಳಿಯೋಗರೆ ಮಾಡೋಣ ಅಂದ್ಕೊಂಡೆ. ಬಟ್ ನನ್ನ ಮಗ ಇವತ್ತು ಅಮ್ಮ ನನಗೆ ಚಿತ್ರಾನ್ನನೇ ಬೇಕು, ಚಿತ್ರಾನ್ನನೇ ಮಾಡು ಅಂತ ಹೇಳ್ತಿದ್ದ. ಸೊ ಇವತ್ತು ಪುಳಿಯೋಗರೆ ಬದಲು ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಅಕ್ಕಿ ಎಲ್ಲ ರೆಡಿ ಮಾಡಿ ಇಟ್ಟಾಯಿತು. ಅಕ್ಕಿ ಸ್ವಲ್ಪ ನಾನೊಂದು 10-15 ನಿಮಿಷ ಚೆನ್ನಾಗಿ ನೆನೆ ಹಾಕ್ತೀನಿ ನೀರು ಹಾಕಿ. ಏಕೆಂದರೆ ಸ್ವಲ್ಪ ತುಂಬ ಸಾಫ್ಟ್ ಆಗುತ್ತೆ, ನಮಗೂ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಕುಂದನ್ಗೋಸ್ಕರ ನಾನು ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಸಾಫ್ಟ್ ಆದರೆ ಅವನು ಚೆನ್ನಾಗಿ ತಿಂತಾನೆ. ಇದು ನನ್ನ ಪುಟಾಣಿ ತುಳಸಿ ಗಿಡ. ಆ್ಯಂಡ್ ನಾಳೆಗೆ ಇಡ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇಡ್ಲಿ ಬ್ಯಾಟರ್ಗೆ ಏನೇನು ರೆಡಿ ಮಾಡಬೇಕು ಇವತ್ತು. ಸೊ ಪರ್ಫೆಕ್ಟಾಗಿ ಇಡ್ಲಿ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಇವತ್ತು ಹೇಳ್ತೀನಿ. ಆಲ್ಮೋಸ್ಟ್ ಇಡ್ಲಿ ದೋಸೆ ಎಲ್ಲ ತುಂಬಾ ಸಾಫ್ಟಾಗಿ ಬರುತ್ತೆ. ಈ ಮೆಷರ್ಮೆಂಟಲ್ಲಿ ಕರೆಕ್ಟ್ ಮೆಷರ್ಮೆಂಟಲ್ಲಿ ಮಾಡಬೇಕು ಅಷ್ಟೇ. ತುಂಬ ಚೆನ್ನಾಗಿ ಇಡ್ಲಿ ಬರುತ್ತೆ. ಸೊ ಹೇಗೆ ನಾನು ಎಷ್ಟು ತೊಗೊಳ್ತೀನಿ ಅಕ್ಕಿ ಮತ್ತು ಉದ್ದಿನಬೇಳೆ ಎಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಹೀಗೆ ತಾನೇ ಮಗ ಇರ್ತಾನಿದ್ದಾನೆ. ಹಾಯ್ ಮಾಡ್ತಿದ್ದಾರೆ ಎಲ್ರಿಗೂ. ಹಾಯ್ ಮಾಡಿ, ಹಾಯ್ ಮಾಡು, ಹಾಯ್ ಅನ್ಬೇಕು. ಹಾಯ್, ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಅಂದರೆ ಈ ರೀತಿ ಸೇರಿ ಹೊಡ್ಬಿಡ್ತಾರೆ. ಗುಡ್ ಮಾರ್ನಿಂಗ್ ಅಂತ ಹೇಳಲ್ಲ. ಇವತ್ತೇನು ಬೇಕು ತಿಂಡಿಗೆ ಮಗನೇ ನಿನಗೆ? ಏನು ತಿಂತೀಯಾ ಹೇಳ್ಬೇಕು, ಬಾಯ್ ಬಿಟ್ಟು ಹೇಳ್ಬೇಕು. ಏನೋ ಕೇಳಿದೆ ನಿಮಗೆ? ಚಿತ್ರಾನ್ನ ಅಂದರೆ ಏನು ಬೇಕಂತ ಹೇಳು ಎಲ್ರಿಗೂ. ಚಿತ್ರಾನ್ನ ಬೇಕಂತಾರೆ ನನ್ನ ಮಗನಿಗೆ. ಸೊ ಇವತ್ತು ಚಿತ್ರಾನ್ನ ಮಾಡೋಣ. ಆಮೇಲೆ ನಾಳೆಗೆ ಏನು ಬೇಕು ತಿಂಡಿಗೆ? ನಾಳೆ ಇಡ್ಲಿ. ಏನು ಇಡ್ಲಿ? ನಾಳೆ ತಿಂಡಿಗೆ ಏನು? ಅಲ್ಲಿ ಹೇಳು, ಅಲ್ಲಿ ನೋಡ್ಕೊಂಡು ಹೇಳ್ಬೇಕು. ಇಡ್ಲಿ. ನಾಳೆ ಇಡ್ಲಿ ಮಾಡೋಣ. ಓಕೆ, ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಇತ್ತು, ಸೊ ಸ್ವಲ್ಪ ಒಣಮೆಣಸಿನ್ಕಾಯಿ ಮಿಕ್ಸ್ ಮಾಡೋಣ ಅಂತ ಸುಮ್ಮನೆ ಅದೇ. ಇಲ್ಲಿ ನಾನು ಕರ್ಬೇವಿನ ಎಲೆ ಸ್ಟೋರ್ ಮಾಡಿದ್ದು. ಕರ್ಬೇವಿನ ಎಲೆ ನಾನು ಕಡ್ಡಿ ಸಮೇತ ಸ್ಟೋರ್ ಮಾಡ್ತೀನಿ. ಯಾಕೆಂದರೆ ತುಂಬ ದಿನ ಇರುತ್ತೆ. ಸೊ ಇದರಿಂದ ಸ್ಟೋರ್ ಮಾಡೋದಿದ್ರೆ ಒಂದು 20 days 25 daysವರೆಗೂ ನಾವು ಸ್ಟೋರ್ ಮಾಡ್ಕೋಬೋದು. ಚೆನ್ನಾಗಿರುತ್ತೆ ಮತ್ತು ತುಂಬ ಫ್ರೆಶ್ಶಾಗೇ ಇರುತ್ತೆ ಈ ರೀತಿ ಕಡ್ಡಿ ಸಮೇತ ಇಡೋದ್ರಿಂದ. ಚಿತ್ರಾನ್ನ ಎಲ್ಲ ರೆಡಿ ಆಗಿದೆ. ಚಿತ್ರಾನ್ನಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಕಾಯಿನ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಕುಂದನ್ಗೆ ಜೀರಿಗೆ ಮತ್ತು ಕಾಯಿ ಮಧ್ಯೆ ಚಿತ್ರಾನ್ನದಲ್ಲಿ ಸಿಕ್ಕರೆ ಅವನಿಗೆ ಇಷ್ಟ ಆಗಲ್ಲ. ಸೊ ಅವೆರಡನ್ನೂ ನಾನು ಸ್ಕಿಪ್ ಮಾಡಿದ್ದೀನಿ. ಒಂದು ಖಾರ ಸ್ವಲ್ಪ ಕಡಿಮೆ ಹಾಕಿರ್ತೀನಿ, ಮೆಣಸಿನ್ಕಾಯಿ ಅವ್ನು ಖಾರ ಆದರೆ ಸ್ವಲ್ಪ ತಿನ್ನಲ್ವಲ್ಲ ಅಂತ. ನೀವು ಚಿತ್ರಾನ್ನ ಮಾಡಬೇಕಂದ್ರೆ ಜೀರಿಗೆ ಮತ್ತು ಕಾಯಿನ ಆ್ಯಡ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ.
ಸ್ವಲ್ಪ ಮೆಣಸಿನ್ಕಾಯಿ ಖಾಲಿ ಆಗಿತ್ತು, ಮೆಣಸಿನ್ಕಾಯಿ ತರಿಸಿದೆ ಬೆಳಗ್ಗೆ. ಸೊ ಇದನ್ನೆಲ್ಲ ತೊಪ್ಪಿಡಿಸ್ಬಿಟ್ಟು ಈಗಲೇ ಇಟ್ಬಿಡ್ತೀನಿ. ಆಗಿನ ಕೆಲಸ ಆಗೇ ಮಾಡ್ಕೊಬಿಟ್ರೆ ತುಂಬ ಈಸಿ ಆಗುತ್ತೆ. ಮತ್ತು ಪೆಂಡಿಂಗ್ ಇಟ್ಕೊಂಡ್ರೆ ನಮಗೆ ಒಂದೇ ದಿನ ಒಂದೇ ಸಲ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ, ತುಂಬ ಬರ್ಡನ್ ಆಗಿಬಿಡುತ್ತೆ. ಸೊ ಸ್ವಲ್ಪ ಮತ್ತೆ ಇಂಥ ಕೆಲಸ ಇದ್ದರೆ ಮುಗಿಸ್ಕೊಬಿಡ್ತೀನಿ. ನಾಳೆ ಇಡ್ಲಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಎಲ್ಲ ಅಕ್ಕಿ ಮತ್ತು ಉದ್ದಿನಬೇಳೆ ಎಲ್ಲ ತೊಗೊಳ್ತಾ ಇದ್ದೀನಿ. ಈ ಮೆಷರ್ಮೆಂಟಲ್ಲಿ ಮಾಡಿದರೆ ದೋಸೆ ಮತ್ತು ಇಡ್ಲಿ ಪರ್ಫೆಕ್ಟಾಗಿ ಬರುತ್ತೆ. ಸೊ ಇಲ್ಲಿ ನಾನು ಒಂದು ಟೀ ಗ್ಲಾಸ್ ತೊಗೊಂಡಿದ್ದೀನಿ. ಇದೇ ಗ್ಲಾಸಲ್ಲಿ ಆಲ್ಮೋಸ್ಟ್ ನಾನು ಮಾಡೋದು. ಇದರಲ್ಲಿ ನಾನು ಒಂದು 3 ಗ್ಲಾಸ್ ರೇಷನ್ ಅಕ್ಕಿ ತೊಗೊಳ್ತೀನಿ. ನಾನು ಅಮ್ಮನೂರಿಂದ ಬರಬೇಕಾದ್ರೆ ಒಂದು ಸ್ವಲ್ಪ ರೇಷನ್ ಅಕ್ಕಿ ತಂದಿದ್ದೆ ದೋಸೆ ಇಡ್ಲಿಗೆ ಅಂತ. ಸೊ ಈ ಗ್ಲಾಸಲ್ಲಿ 3 ಗ್ಲಾಸ್ ನಾನು ರೇಷನ್ ಅಕ್ಕಿ ತೊಗೊಳ್ತಾ ಇದ್ದೀನಿ. ನೋಡಿ, 2 ಗ್ಲಾಸ್ ಆಯಿತು. ಮೂರು ಗ್ಲಾಸ್. ಸೊ ಈ 3 ಗ್ಲಾಸ್ಗೆ ಈ 3 ಗ್ಲಾಸ್ಗೆ ನಾನು 1 ಗ್ಲಾಸ್ ಅಷ್ಟು ಉದ್ದಿನ ಬೇಳೆನ ತಗೊಳ್ತೀನಿ. ನೋಡಿ ಇಷ್ಟು. ಸೊ ಉದ್ದಿನ ಬೇಳೆ 1 ಗ್ಲಾಸ್ ತಗೊಳ್ತೀನಿ ಇದಕ್ಕೆ. ಆ್ಯಂಡ್ ಸ್ವಲ್ಪ 1 ಸ್ಪೂನಷ್ಟು ಮೆಂತ್ಯ ಹಾಕಿದ್ರೂ ಓಕೆ. ನೀವು ಇದನ್ನು ಸ್ಕಿಪ್ ಮಾಡಿದ್ರೂ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಇಷ್ಟು ನಾನು ದೋಸೆ ಅಥವಾ ಇಡ್ಲಿಗೆ, ನಾನು ಇಡ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ದೋಸೆ ಇಡ್ಲಿಗೆ ಈ ರೇಷಿಯೋದಲ್ಲೇ ತೊಗೋಬೇಕು. ನೀವು ಚಳಿಗಾಲದಲ್ಲಿ ಆಗಿರ್ಬೋದು, ವೆದರ್ ಏನೇ ಚೇಂಜ್ ಆದ್ರೂ ಒಂದ್ಸಲ ಚಳಿಗಾಲದಲ್ಲಿ ಉಪ್ಪು ಬರಲ್ಲ, ಬ್ಯಾಟರ್ ಸರಿಯಾಗಲ್ಲ ಅಂತಾರಲ್ವ. ಸೊ ಆ ಟೈಮಲ್ಲೂ ಕೂಡ ಈ ರೇಷಿಯೋ ಫಾಲೋ ಮಾಡಿದರೆ ಉಬ್ಬಿರುತ್ತೆ, ಚೆನ್ನಾಗಿ ಬರುತ್ತೆ. ಓಕೆ, 3:1:1 ರೇಷಿಯೋ ತೊಗೊಳ್ತೀನಿ. 3 ಅಂದರೆ 3 ಗ್ಲಾಸ್ ಅಕ್ಕಿ, 1 ಗ್ಲಾಸ್ ಮತ್ತು ಉದ್ದಿನಬೇಳೆ, ಇನ್ನೊಂದು ಗ್ಲಾಸ್ ಅವಲಕ್ಕಿ ತೊಗೊಳ್ತೀನಿ. ನಾನು ಇದೇ ಗ್ಲಾಸಲ್ಲಿ 1 ಗ್ಲಾಸ್ ಅವಲಕ್ಕಿ, ಅದನ್ನು ಸಪ್ರೇಟ್ ತೊಳೆದ್ಬಿಟ್ಟು ಹಾಕ್ತೀನಿ. ಸೊ ಇದರಲ್ಲಿ ತೊಳೆಯೋಕ್ಕಾಗಲ್ಲ. ಈ ರೇಷನ್ ಅಕ್ಕಿನ ತುಂಬ ಚೆನ್ನಾಗಿ ವಾಶ್ ಮಾಡ್ಕೋಬೇಕು, ಏಕೆಂದರೆ ಪ್ರಿಸರ್ವೇಟಿವ್ ಹಾಕಿರ್ತಾರಲ್ವ, ಪೌಡರ್ ಥರ ಇರುತ್ತೆ. ಸೊ ಅದು ಹೆಲ್ತಿಗೆ ಒಳ್ಳೇದಲ್ಲ. ಸೊ ಚೆನ್ನಾಗಿ ಒಂದು 3-4 ಸಲ ಚೆನ್ನಾಗಿ ವಾಶ್ ಮಾಡಬೇಕು. ಎಲ್ಲ ವಾಶ್ ಮಾಡಿ ಎಲ್ಲಾದರೂ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ 1 ಗ್ಲಾಸ್ ಅವಲಕ್ಕಿನ, ಗಟ್ಟಿ ಅವಲಕ್ಕಿನ ಹಾಕ್ತಾ ಇದ್ದೀನಿ. ಪೇಪರ್ ಅವಲಕ್ಕಿ ಹಾಕ್ಬಿಡಿ. ಗಟ್ಟಿ ಅವಲಕ್ಕಿ 1 ಗ್ಲಾಸ್ ಹಾಕಿದ್ದೀನಿ. ಸೊ 3:1:1. ಸೊ ಈ ರೇಷಿಯೋದಲ್ಲಿ ನಾವು ಇಡ್ಲಿ ಮತ್ತು ದೋಸೆಗೆ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ಇದು 1 ಗ್ಲಾಸ್ ಅವಲಕ್ಕಿ. ಇದನ್ನು 1-2 ಸಲ ವಾಶ್ ಮಾಡಿ ನೆನೆ ಹಾಕ್ತೀನಿ. ಎಲ್ಲ ಅವಲಕ್ಕಿನೂ ಕೂಡ ಇದಕ್ಕೆ ನಾನು ಒಟ್ಟಿಗೆ ಎಲ್ಲದನ್ನು ಮಿಕ್ಸ್ ಮಾಡಿದ್ದೀನಿ. ಕೆಲವರು ಸಪ್ರೇಟಾಗಿ ಅಕ್ಕಿನ ಸಪ್ರೇಟ್ ಇಟ್ಕೊಳ್ತಾರೆ ಆ್ಯಂಡ್ ಉದ್ದಿನಬೇಳೆನ ಸಪ್ರೇಟ್ ರುಬ್ಕೊಳ್ತಾರೆ. ಪರವಾಗಿಲ್ಲ, ಒಟ್ಟಿಗೆ ನೆನಾಕಿದ್ರೂ ಆಗುತ್ತೆ. ಬಟ್ ರುಬ್ಕೋಬೇಕಾದ್ರೆ ತುಂಬ ಸಣ್ಣಗೆ ರುಬ್ಬಾರ್ದು, ಯಾಕೆಂದರೆ ಇದು ಇಡ್ಲಿಗಲ್ವ. ಸ್ವಲ್ಪ ಅಕ್ಕಿ ನುಚ್ಚು ಇರೋ ಥರ ರುಬ್ಕೊಂಡ್ರೆ ಆಯಿತು. ಈಗ ಒಂದು 3-4 ಗ್ಲಾಸ್ ನೀರು ಹಾಕಿ ನೆನೆ ಹಾಕ್ತೀನಿ. ನೀರು ಹಾಕಿಟ್ಟಾಯಿತು. ಸೊ ಈಗ ಮೇ ಬಿ ಒಂದು 10:30 ಟೈಮ್ ಇರ್ಬೋದು, 10:45 ಆಗಿದೆ. ಸೊ ಇನ್ನು ಏನಿದ್ರು ನಾನು ನೈಟ್ ಒಂದು 8:30-9 ಗಂಟೆಗೆ ರುಬ್ಬಿಡ್ತೀನಿ. ಒಂದು 10 ಅವರ್ಸ್ ಆದರೂ 8 ಅವರ್ಸ್ ಆದರೂ ನೆಂದ್ರಾಗುತ್ತೆ. ಬಟ್ ನಾನು ಆಲ್ಮೋಸ್ಟ್ ಒಂದು 10-12 ಅವರ್ಸ್ ನೆನೆ ಹಾಕ್ತೀನಿ, ಚೆನ್ನಾಗಿ ಬರುತ್ತೆ ಅಂತ. ಸೊ ಒಂದು 9 ಗಂಟೆ 9:30ಗೆ ಫ್ರೀ ಆದಾಗ ಸ್ವಲ್ಪ ಆಲ್ಮೋಸ್ಟ್ 8:30-9 ಗಂಟೆ ಮೇಲೇ ರುಬ್ಬಿಟ್ಕೊಳ್ತೀನಿ. ನಾಳೆ ಹೇಗೆ ದೋಸೆ ಬರುತ್ತೆ ಅಂತ ಇಡ್ಲಿ ಹೇಗಾಗುತ್ತೆ ಅಂತ ತೋರಿಸ್ತೀನಿ ನಾನು.